ಹಾಯ್ ಜನರೇ, ನೀವೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ. ಇವತ್ತು ಮಧ್ಯಾಹ್ನ ಮೇಲೆ ನಾನು ಬ್ಲಾಗ್ ಮಾಡ್ತಾ ಇದ್ದೇನೆ. ಚಿಕನ್ ಸುಕ್ಕ ಮಾಡ್ತಾ ಇದ್ದೇನೆ. ಇದು ಅದಕ್ಕೆ ಚಿಕನ್ ಮಸಾಲ ರೆಡಿ ಮಾಡಿಟ್ಟಿದ್ದೇನೆ. ತೆಂಗಿನ ತುರಿ, ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ. ಚಿಕನ್ ಮಸಾಲ ತೋರ್ಸೋಕ್ಕಾಗಲಿಲ್ಲ, ಇನ್ನೊಂದು ಸಲ ನಿಮಗೆ ಚಿಕನ್ ಮಸಾಲ ರೆಡಿ ಮಾಡಿ ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ಈಗ ರೆಡಿ ಆದಮೇಲೆ ನಿಮಗೆ ಹೇಗಿದೆ ಅಂತ ತೋರಿಸ್ತೇನೆ. ಮನೇಲಿ ಇವತ್ತು ಚಿಕನ್. ನಿಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಮನೆಯಲ್ಲಿ ಇವತ್ತು ಏನು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ತಿಳಿಸ್ತೀರಲ್ಲ. ಮನೆಗಿದ್ದಾರೆ ನೋಡಿ. ನಾನು ಮಸಾಲೆ ಹಾಕ್ತಾ ಇದ್ದೇನೆ. ಮಾಡಲಿಕ್ಕೆ ತೆಂಗಿನ ತುರಿನ ಹಾಕ್ತಾ ಇದ್ದೀವಿ. ತೆಂಗಿನ ತುರಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಅರಸಿನ ಹಾಕಿ ಈಗ ಗ್ರೈಂಡ್ ಮಾಡ್ತಾ ಇದ್ದೇವೆ. ಫ್ರೈ ಚಿಕನ್ ಸುಕ್ಕ ಬೇಕಾದವರು ಮನೆಗೆ ಬನ್ನಿ. ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಮಸಾಲೆ ಈಗ ರೆಡಿಯಾಗಿದೆ. ತೆಂಗಿನ ತುರಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿದ ಮೇಲೆ ಚಿಕನ್ ಸುಕ್ಕ ರೆಡಿ ಆಗುತ್ತೆ. ಚಿಕನ್ ಸುಕ್ಕ ರೆಡಿಯಾಗಿದೆ ನೋಡಿ. ಇನ್ನೊಂದು ಚಿಕನ್ ಸುಕ್ಕದ ರೆಸಿಪಿ ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಸಲ ನಾನು ಇದರ ರೆಸಿಪಿನ ನಿಮಗೆ ತೋರಿಸ್ತೀನಿ. ಇವಾಗ ನಾನು ಊಟ ಮಾಡ್ತೀನಿ, ಆಮೇಲೆ ಸಾಯಂಕಾಲ ಇನ್ನೊಂದು ರೆಸಿಪಿ ಮಾಡ್ತೀನಿ, ಆವಾಗ ನಿಮಗೆ ತೋರಿಸ್ತೀನಿ. ಭಾಳ ಶೋಕ ಆಗ್ತದೆ. ನಾನು ಊಟ ಮಾಡ್ತಾ ಇದ್ದೇನೆ. ಬನ್ನಿ ನೀವು ಊಟ ಮಾಡಿ. ಸೂಪರ್ ಆಗಿದೆ. ಮತ್ತೆ ಸಂಜೆ ಸಿಗ್ತೇನೆ. ಹೇಗಾಗಿದೆ? ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಚಿಕನ್ ಸುಕ್ಕ ಆದಮೇಲೆ ನಾನು ನಿಮಗೆ ಚಾಟ್ ಮಸಾಲ ಮಾಡಿ ತೋರಿಸ್ತೇನೆ ಅಂತ ಹೇಳ್ತೀನಲ್ಲ, ಈಗ ಮಾಡ್ತಾ ಇದ್ದೇನೆ ಚಾಟ್ ಮಸಾಲ. ನಾನು ರೆಡಿಮೇಡ್ ಕಬಾಬ್ ಮಸಾಲದಲ್ಲಿ ಮಾಡ್ತಾ ಇದ್ದೇನೆ. ಈಗ ತೋರಿಸ್ತೇನೆ. 400 ಗ್ರಾಮ್ಸ್ ಚಿಕನ್ ತೊಗೊಂಡಿದ್ದೇನೆ, ಆಮೇಲೆ ಒಂದು ಮೊಟ್ಟೆ, ಆಮೇಲೆ 1 ಪ್ಯಾಕೆಟ್ ಕಬಾಬ್ ಪೌಡ್ರ್. ಈ ಕಬಾಬ್ ಪೌಡ್ರ್ ಹಾಕ್ತೇನೆ. ಇದಕ್ಕೆ ಒಂದು ಮೊಟ್ಟೆ ಹಾಕ್ತೇನೆ. ಆಮೇಲೆ ಚಿಕನ್ ಇದಕ್ಕೆ ಹಾಕ್ತೇನೆ. ಇದನ್ನು ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟು ಆಮೇಲೆ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಪೇಸ್ಟ್ ನಾನು ರೆಡಿಮೇಡ್ ಹಾಕ್ತಾ ಇದ್ದೇನೆ. ನೀವು ಬೇಕಾದರೆ ಮನೆಯಲ್ಲಿ ತಯಾರಿಸ್ಬೋದು.
ಓಕೆ, ಇದು ಅರ್ಧ ಗಂಟೆ ಬಿಟ್ಟು ಫ್ರೈ ಮಾಡುವ. ಆಮೇಲೆ ಸಿಗ್ತೀನಿ. ಆಗಿದೆ, ಈಗ ಕಬಾಬ್ ಫ್ರೈ ಮಾಡುವ. ಮೊದಲಿಗೆ ಎಣ್ಣೆ ಬಿಸಿ ನೋಡುವ. ಹಾಂ, ಸ್ಟಾರ್ಟ್. ಈಗ ಚಿಕನ್ ಫ್ರೈ ಆಗಿದೆ, ತೆಗೆಯುವ. ರೆಡಿಯಾಗಿದೆ. ಈಗ ನಾನು ಚಾಟ್ ಮಸಾಲ ಎಲ್ಲ ಹಾಕಿ ಚಾಟ್ ತಯಾರು ಮಾಡ್ತೇನೆ. ಮೊದಲಿಗೆ ಸ್ವಲ್ಪ ಟೊಮೆಟೊ ಸಾಸ್ ನೋಡಿ, ಇಷ್ಟು. ಆಮೇಲೆ ಚಿಲ್ಲಿ ಸಾಸ್, ಇಷ್ಟು. ಈಗ ಚಾಟ್ ಮಸಾಲ ಹಾಕ್ತೇನೆ ನೋಡಿ, ಇಷ್ಟು ಹಾಕ್ತೇನೆ. ಆಮೇಲೆ ಆನಿಯನ್ ಹಾಕ್ತಾ ಇದ್ದೇನೆ. ಇದು ಫುಲ್ ರೆಡಿಯಾಗಿದೆ. ಇದಕ್ಕೆ ಗಾರ್ನಿಷ್ ಎಲ್ಲ ಮಾಡುವ. ಇದಕ್ಕೆ ಸೇವಿಗೆ ಮಿಕ್ಸರ್ ಹಾಕ್ಬೋದು ನೀವು, ಇನ್ನೂ ಟೇಸ್ಟ್ ಆಗುತ್ತೆ. ನಾನೀಗ ಸೇವಿಗೆ ಇಲ್ಲ, ಅದಕ್ಕೆ ಮಿಕ್ಸರ್ ಹಾಕಲಿಲ್ಲ. ನೀವು ಬೇಕಾದರೆ ಹಾಕಿ ನೋಡಿ. ಈಗ ನಾನು ಎಲ್ಲ ರೆಡಿ ಆದಮೇಲೆ ನಿಮಗೆ ತೋರಿಸ್ತೇನೆ. ಮಯೋನೀಸ್ ಹಾಕಿದ್ದೇನೆ. ಇದು ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿದ್ದೇನೆ. ನೀವು ಸ್ವಲ್ಪ ಜಾಸ್ತಿ ಹಾಕ್ಬೋದು. ಸ್ವಲ್ಪ ಸೇವಿಗೆ ಹಾಕಿ ಟೇಸ್ಟ್ ಮಾಡಬೇಕು. ಆಮೇಲೆ ಹೇಗಿದೆ ಅಂತ ನೀವು ತಿಳಿಸಿ ನನಗೆ. ನಿಮ್ಮ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಈಗ ನಾನು ನನ್ನ ಮಗಳಿಗೆ ಕೊಡ್ತೇನೆ ಟೇಸ್ಟ್ ಮಾಡಲು. ಅವಳು ಹೇಳ್ತಾಳೆ ಈಗ ಹೇಗಿದೆ ಅಂತ. ಚಿಕನ್ ಚಾಟ್ ಮಸಾಲ ಈಗ ನಾನು ಟೇಸ್ಟ್ ಮಾಡ್ತೇನೆ. ತುಂಬ ಟೇಸ್ಟಾಗಿದೆ. ಸ್ವಲ್ಪ ಸೇವಿಗೆ ಮತ್ತು ಮಯೋನೀಸ್ ಜಾಸ್ತಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ, ಬಾಯ್.